ಈಗ ಟನ್ ನೋಡಿ ಏನೆಲ್ಲ ಸಿಕ್ಕಿದೆ ಅಂತ. ಈಗ 1 ತೆಕ್ಕರೆ 2 ತೆಕ್ಕರೆ, ಇದೆಲ್ಲ ದಪ್ಪಾಗಿದೆ ಇದು ತುಂಬ, ವಿಡಿಯೋದಲ್ಲಿ ಗೊತ್ತಾಗೋದಿಲ್ಲ ಗೊತ್ತಿಲ್ಲ. 3 ತೆಕ್ಕರೆ, ಆಮೇಲೆ ಒಂದು ಕೆ ಜಿಯಷ್ಟು ಬೆಂಡೆಕಾಯಿ ಸಿಕ್ಕಿದೆ ನೋಡಿ, ಮತ್ತು ಸ್ವಲ್ಪ ಅಲಸಂಡೆ ಸಿಕ್ಕಿದೆ. ನೀರು ದೀಪಿದಾರ ಈಗ ಎಲ್ಲ ಬಂದರು ನೋಡ್ಲಿಕ್ಕೆ ಎಂತ ಮಕ್ಕಳು ಬರ್ತೀನಿ ದಿನೊಳ್ಳಿ ಇಂದು ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಎಂತ ಶೆಕೆ ಅಲ್ಲ, ಈಗ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಕೂಡ ಒಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಂತೂ ಹೇಳುವುದೇ ಬೇಡ ಆಯ್ತು. ಈಗ ನಾವು ಹೇಗಾಗ್ತದೆ ಅಂತ ಹೇಳಿದರೆ, ಒಂಥರ ಇಲ್ಲಿಯ ಗೆಂಡದ ಮೇಲೆ ಕೂತ್ಕೊಂಡು ಆಗ್ತದೆ, ಮನೆ ಒಳಗೆ ಕೂಡ ಹಾಗೆ ಹೊರಗಡೆ ಕೂಡ ಹಾಗೆ. ಈ ಸಮ್ಮರ್ ಸೀಸನಲ್ಲಿ ನಮ್ಮ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್. ನನಗೇನಂತ ಕೂಡ ಪಿಂಪಲ್ ಎಲ್ಲ ಬಿಡುವುದಿಲ್ಲ, ಆದರೆ ಟ್ಯಾನಿಂಗ್ ತುಂಬ ಆಗಿದೆ ಆಯಿತಾ, ತುಂಬ ಅಂದರೆ ತುಂಬ. ನನ್ನ ಕಲ್ಲರೇ ಚೇಂಜ್ ಆಗಿದೆ, ಇನ್ನು ಮಳೆ ಬಂದ ಮೇಲೆ ಸರಿ ಆಗ್ತದೆ ಏನೋ. ಹಾಗೆ ಈ ಸಮ್ಮರ್ ಸೀಸನಲ್ಲಿ ನಮಗೆ ಗಡಿ ಮುಖ ತೊಳೆಯುವಂಥ ಒಂದು ಫೀಲ್ ಆಗ್ತಾ ಇರ್ತದೆ. ಹಾಗೆ ನಾವು ಮುಖಕ್ಕೂ ತೊಳೆಯುತ್ತೇವೆ ಕೂಡ, ಆಗ ಸ್ಕಿನ್ ಎಷ್ಟು ಆದಷ್ಟು ಡ್ರೈ ಆಗ್ತಾ ಹೋಗ್ತದೆ, ಮತ್ತೆ ಏನಾಗೋದಿಲ್ಲ, ಡ್ರೈ ಆಗ್ತದೆ. ನೀವು ಬೇಕಾದರೆ ಮುಖ ತೊಳೆದು ನೋಡಿ, ಗಡಿ ಡ್ರೈ ಆಗೋದಲ್ಲದೆ ಮತ್ತು ನಮಗೆ ಕ್ಲೀನ್ ಆಯ್ತಂತ ಫೀಲೇ ಆಗೋದಿಲ್ಲ. ಅದಲ್ಲದೆ ಎಲ್ಲಿ ಕೂಡ ಮೇಕಪ್ ಕೂಡ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಆ ರೀತಿ ಈಗ ಇಂಥ ಈ ಸಮ್ಮರ್ ಸೀಸನಲ್ಲಿ ನಮ್ಮ ಸ್ಕಿನ್ ಕೇರ್ ತುಂಬ ಮುಖ್ಯ ಗೈಸ್. ಹಾಗೆ ನಾವು ಯಾರ್ಯಾರು ಹೇಳಿದಂಥ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಸ್ಕಿನ್ ಡಾಕ್ಟ್ರನ್ನು ಭೇಟಿಯಾಗಿ ಅವರು ಹೇಳಿದಂಥ ಪ್ರಾಡಕ್ಟ್ ತಗೊಳ್ಳೋದು ತುಂಬ ಉತ್ತಮ. ಆದರೆ ಈ ಬಿಸಿಲಲ್ಲಿ ಯಾರು ಕೂಡ ಅಷ್ಟು ದೂರ ಹೋಗಿ ಸ್ಕಿನ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಹೋಗುವಂಥದ್ದು ಯಾರೂ ಮಾಡಲ್ಲ. ಯಾಕಂದರೆ ಎಲ್ಲಿಯಾದರೂ ಹೋದರೆ, ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆದರೂ ಕಾಲೇಜ್, ಇಲ್ಲ ಜಾಬಿಗೆ ಹೋದವರು, ಇಲ್ಲ ಯಾವುದೇ ಒಂದು ಫಂಕ್ಷನಿಗೆ ಹೋದವರು ಸೀದಾ ಮನೆಗೆ ಬಂದು ಮುಟ್ಟುವ ಅಂತ ಆಗ್ತದೆ, ಅಷ್ಟೊಂದು ಹಾರ್ಡ್ ಫೀಲ್ ಆಗ್ತದೆ. ಹಾಗೆ ಯಾರು ಕೂಡ ಎಲ್ಲಿ ಸ್ಕಿನ್ ಡಾಕ್ಟ್ರನ್ನು ಮೀಟ್ ಆಗಬೇಕಂತ ಆಗುವುದೇ ಇಲ್ಲ, ಅದಕ್ಕೆ ಇಷ್ಟೆಷ್ಟು ಅಮೌಂಟ್ ಆಗ್ತದೆ ಎಲ್ಲರಿಗೂ ಗೊತ್ತುಂಟು. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಮನೆಗೆ ಕೂತ್ಕೊಂಡೇ ನೀವು ಸ್ಕಿನ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ಅಲ್ಲಿಂದ ಹೋಗಿ ನೀವು ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು. ಕ್ಯೂರ್ ಆ್ಯಪ್ ಅಂತೇಳಿ, ಮೊದಲು ಅದು ಕ್ಯೂರ್ ಸ್ಕಿನ್ ಅಂತ ಇತ್ತು, ಡೌನ್ಲೋಡ್ ಮಾಡಿದ ಮೇಲೆ ಹಾಗೆ ನಿಮ್ಮ ಫೇಸಿನ ಫೋಟೋ ತೊಗೊಳ್ತಾರೆ, ಅಲ್ಲಿ ಫೋಟೋವನ್ನು ಅನಲೈಸ್ ಮಾಡ್ತಾರೆ, ನಿಮಗೆ ಯಾವ ಪ್ರಾಬ್ಲಮ್ ಇದೆ ಎಲ್ಲ ಅವರು ತಿಳ್ಕೊಂಡು ನಿಮಗೆ ಅವರೊಂದು ಕಿಟ್ ರೆಡಿ ಮಾಡ್ತಾರೆ. ಈಗ ಔಟ್ಸೈಡ್ಗೆ ಹೋಗಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡುವಾಗ ಅವರು ಹೇಳಿದ ಕ್ರೀಮಿಗೆ 3000-4000 ಪೇ ಮಾಡಬೇಕಾಗ್ತದೆ. ಆದರೆ ಇದು ನಿಮಗೆ ಹೋಲ್ ಕಿಟ್ಟು, ಇದಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಕೂಡ ಕೆಲವರಿಗೆ ಸಿಗ್ತದೆ. ಇಷ್ಟು ಪ್ರಾಡಕ್ಟ್ ಸಿಗೋದು ಕೇವಲ 2200ಗೆ ಸಿಗ್ತದೆ ನಿಮಗೆ, ಇಷ್ಟೇ. ಅದಲ್ಲದೆ ನಿಮಗೆ ಒಂದು ಡಾಕ್ಟ್ರು ನಿಮ್ಮ ಹತ್ರ ಚಾಟ್ ಮಾಡ್ತಾರೆ, ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಅಲ್ಲಿ ಹೇಳ್ಬೋದು, ಅದೆಲ್ಲ ಫ್ರೀ ಗೈಸ್. ಕೊಡಲಿಕ್ಕೆ ಇರೋದು ಈ ಕಿಟ್ಟಿಗೆ ಮಾತ್ರ ಹಣ, ಅದು ಕೂಡ ನೀವು ನನ್ನ ವ್ಯೂವರ್ಸ್ ಆಗಿ ಪ್ರಾಡಕ್ಟ್ ತರೋದಾದರೆ $100 ಅಂತ ಕೂಪನ್ ಕೋಡಲ್ಲಿ ಹಾಕಿದರೆ ನಿಮಗೆ $100 ಆಫ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಪ್ರಾಡಕ್ಟ್ ಕೊಡೋದು ಮಾತ್ರ ಅಲ್ಲ, ನಿಮ್ಮ ಏನಾದರೂ ನಿಮ್ಮ ಬಾಡಿಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅಲ್ಲ ನೀವು ಎಷ್ಟು ನೀರು ಕುಡಿಬೇಕು, ಯಾವ ಫ್ರೂಟ್ಸ್ ತಿನ್ನಬೇಕು, ಅದನ್ನೆಲ್ಲ ಅಲ್ಲಿ ಹೇಳ್ತಾರೆ. ಯಾಕಂದರೆ ಈಗ ಹೀಟ್ ಸೀಸನ್, ಈಗ ನಾವು ಜಾಸ್ತಿ ಚಿಕನ್ ಎಲ್ಲ ತಿನ್ನಬಾರ್ದು, ಪಿಂಪಲ್ ಬೀಳ್ತದೆ. ಅದಲ್ಲದೆ ಕೋಲ್ಡ್ ಕೂಡ ಜಾಸ್ತಿ ಕುಡಿಬಾರ್ದು, ಎಂತಾದರೂ ಜ್ಯೂಸ್, ವಾಟರ್ ಮೆಲನ್ ಅಂಥದ್ದೆಲ್ಲ ತಿನ್ಬೋದು. ಅದನ್ನೆಲ್ಲ ನಿಮಗೆ ಡಾಕ್ಟ್ರಲ್ಲಿ ಸಜೆಸ್ಟ್ ಮಾಡ್ತಾರೆ, ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಯಾರಿಗಾದರೂ ಬೇಕಿದ್ದರೆ ಅವರಿಗೊಂದು ರೆಫರ್ ಮಾಡಿ, ಇದನ್ನು ಹುಡುಗರು ಕೂಡ ಯೂಸ್ ಮಾಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು ಗೈಸ್, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡಿ ನೋಡ್ಬೋದು. ಹಾಗೆ ಟಂಡ ವೆದರ್ ಗೈಸ್, ನಮ್ಮ ಗುಂಡ ಬಂದ ಒಳಗಡೆ. ನಾನು ಉಂಟಲ್ಲ, ಇವರ ಫುಡ್ಡಿದ್ದು ವ್ಯವಸ್ಥೆ ಉಂಟಲ್ಲ, ಈಗ ಒಳಗಡೆ ಇತ್ತಲ್ಲ ಅದನ್ನು ಹೊರಗಡೆ ಮಾಡಿದ್ದೇನೆ, ಅಲ್ಲಿ ಇಟ್ಟಿದ್ದೀನಿ. ಗಾಳಿ ಇಲ್ಲ, ಅದಕ್ಕಂತಲೇ ಗಡಿ ಬರಬೇಕು ಒಳಗಡೆ. ಅದಕ್ಕೆ ಇವತ್ತು ಕೃಷಿಯಲ್ಲಿ ಒಂದು ಹೊಸತ್ತಾಗಿದೆ ಗೈಸ್, ಹಾಗೆ ನಿಮಗೆ ತೋರಿಸುವಂಥ. ಡೈಲಿ ಏನಿರಲಿಲ್ಲಲ್ಲ, ಹೊಸತ್ತಾಗಿದೆ. ನನಗೊಂದು ಕೆಟ್ಟ ಅಭ್ಯಾಸ ಆಯಿತಾ, ಈಗ ಮೂಗು ಮುಟ್ಟೋದು. ಈಗಲ್ಲ, 8ನೇ ಕ್ಲಾಸಲ್ಲಿ ಶುರುವಾಗಿದೆ ಇದು, ಅದನ್ನು ಕಂಟ್ರೋಲ್ ಮಾಡಬೇಕು. ಈಗ ಗೈಸ್ ನೋಡಿ, ತುರಿ ಉಂಟಲ್ಲ ಇದರಲ್ಲಿ ಆದದ್ದು, ಅದು ಕೂಡ ಇನ್ನು ಒಂದೇ ಆದದ್ದು, ಅದು ಆಗಿದೆ ಅಲ್ಲ, ಅದು ಇಂಪಾರ್ಟೆಂಟ್. ಮತ್ತು ಸೌತೆಕಾಯಿ ಆಗಿದೆ ಆಯಿತಾ, ಇನ್ನೊಂದು ಮೊನ್ನೆ ಆದ ಸೌತೆಕಾಯಿ ನಾವು ಪದಾರ್ಥ ಮಾಡಿದ್ದೇವೆ, ಅದು ನೋಡಿರ್ಬೋದು ಆ ಬ್ಲಾಗ್. ಇವಾಗ ಪುನಃ ರಿಟರ್ನ್ ಆಗಿದೆ, 2 ಸೌತೆಕಾಯಿ ಆಗಿದೆ, ಸೇಮ್ ಜಾಗ, ಆ ಜಾಗದಲ್ಲಿ ಒಂದು, ಈ ಜಾಗದಲ್ಲಿ ಒಂದು. ಈಗ ಇಲ್ಲಿ ಕೂಡ ಆಗಿದೆ. ಹಾಗೆ ಮತ್ತು ಸ್ವಲ್ಪ ಅಲಸಂಡೆ ಆಗಿದೆ, ಅದು ಇದ್ದದೆ ಯಾವಾಗಲದ್ದು. ಮತ್ತೇನು, ಬದನೆ ಅದೇ ಸಣ್ಣ ಮಿಡಿ ಆಗ್ತಾನೆ ಉಂಟು ಗೈಸ್, ಅದು ಆಗ್ತದೆ.
ನಮ್ಮ ಪದಾರ್ಥ ಮಾಡಿದ್ದೇವೆ ಅಷ್ಟೇ. ಇವತ್ತು ಏನೆಲ್ಲ ಸಿಕ್ಕಿದೆ ತರಕಾರಿ ನಿಮಗೆ ತೋರಿಸ್ತೇನೆ. ಸ್ವಲ್ಪ ತರಕಾರಿ ನಾವು ತೆಗೆದ್ವಿ, ತೋರಿಸ್ತೇನೆ ಆಯಿತಾ. ತೆಕ್ಕರೆಲ್ಲ ಇತ್ತು, ಎಲ್ಲ ತೆಗೆದ್ರು ಅಮ್ಮ, ಸುಮ್ಮನೆ ದೊಡ್ಡದಾಗಿತ್ತು, ಅದಕ್ಕೋಸ್ಕರ ಈಗ ತೋರಿಸ್ತೇನೆ ಏನೆಲ್ಲ ಉಂಟಂತ ತರಕಾರಿ. ಈಗ ಟಂಡನ್ ನೋಡಿ ಏನೆಲ್ಲ ಸಿಕ್ಕಿದೆ ಅಂತ ಉಂಟಾ. 1 ತೆಕ್ಕರೆ, 2 ತೆಕ್ಕರೆ, ಇದೆಲ್ಲ ದಪ್ಪಾಗಿದೆ, ಇದು ತುಂಬ ವಿಡಿಯೋದಲ್ಲಿ ಗೊತ್ತಾಗೋದಿಲ್ಲ ಗೊತ್ತಿಲ್ಲ. 3 ತೆಕ್ಕರೆ, ಆಮೇಲೆ 1 kg ಬೆಂಡೆಕಾಯಿ ಸಿಕ್ಕಿದೆ ನೋಡಿ, ಮತ್ತು ಸ್ವಲ್ಪ ಅಲಸಂಡೆ ಸಿಕ್ಕಿದೆ. ಹಾಗೆ ಇದನ್ನೀಗ ಪದಾರ್ಥ ಮಾಡಲಿಕ್ಕೆ ಏನಂತ ಹೇಳಿದರೆ, ಇವತ್ತು ನಮ್ಮ ಊರಿನಲ್ಲಿ ಮಾರಿ ಪೂಜೆ ಅಂತ ಒಂದು, ಇಲ್ಲಿ ಅಲ್ಲ ಅದು ತುಂಬ ಹೋಗಬೇಕು, ವರ್ಷಕ್ಕೊಂದು ಆ ಒಂದು ಮಾರಿಯಮ್ಮ ಇದ್ದಾರಲ್ಲ ಅವರಿಗೊಂದು ಕೋಳಿ ಕೊಡೋದೆಲ್ಲ ಶಾಸ್ತ್ರ, ಇಲ್ಲಿ ವರ್ಷ ಕೊಡ್ತೇವೆ. ಹಾಗೆ ಕೋಳಿ ತರಿಸಬೇಕು. ನಾನೇ ಹೋಗಿ ತರಬೇಕು, ಇಲ್ಲಾಂದರೆ ಯಾರತ್ತಾದರೂ ತರಿಸಬೇಕು. ನಾನೇ ಹೋಗುವ ಸಿಚುವೇಷನಲ್ಲಿ ಇಲ್ಲ ಗೈಸ್. ನಾನು ನಿನ್ನೆ ಉಂಟಲ್ಲ ನಡೆದು ಅಲ್ಲಿವರೆಗೆ ಹೋಗಿದ್ದೇನಲ್ಲ, ಬರುವಾಗ ಹೋಗುವಾಗ ತುಂಬ ದೂರ ಉಂಟು, ನನಗೆ ಏನೂ ಕೊಡ್ತಾ ಇಲ್ಲ. ಇವತ್ತು ಕೂಡ ನನ್ನ ಮುಖ ಎಲ್ಲ ನೋಡ್ಬೋದು, ಒಂಥರ ಇದ್ದೇನೆ, ಅದು ನಿನ್ನೆ ನಡೆದ ಪ್ರಭಾವ ಆಯಿತಾ. ಹಾಗೆ ನಾನು ಹೋಗುವುದಿಲ್ಲ, ನಾನು ಯಾರ ಹತ್ರ ತರಿಸುವ ಅಂತಿದ್ದೇನೆ. ಅಮ್ಮನಿಗೆ ಮಾತ್ರ ಒಂದು ಸಣ್ಣ ಕೋಳಿ ಸಾಕು. ನಿಜ ಹೇಳ್ಬೇಕಂದ್ರೆ ನನಗೆ ಹಾಗೆಲ್ಲ ಕೋಳಿ ಕೊಡಲಿಕ್ಕೆ ಲೈಕ್ ಇಲ್ಲ, ಸಾಯಿಸೋದಲ್ಲ ಪಾಪ, ಬೇಜಾರಾಗ್ತದೆ. ನಾನು ಕೋಳಿ ತಿನ್ನೋದು ಬಿಟ್ಟದ್ದೇ ಅದಕ್ಕೋಸ್ಕರನೇ, ಸಾಯಿಸ್ತೇವೆ ಅಂತೇಳಿ. ಮತ್ತು ಸಂಪ್ರದಾಯ ಅಲ್ಲ, ಹಾಗೆ ಕೊಡಬೇಕು. ನನಗೆ ಈಗ ಬೆಂಡೆಕಾಯಿ ಮಾಡೋದು ಅಂತಿದ್ದೇನೆ ಗೈಸ್. ನಾನು ಈಗ ಇದನ್ನೊಂದು ಮಾಡುವ ಅಂತ. ಮತ್ತು ಮೊನ್ನೆ ಕಮೆಂಟಲ್ಲೆಲ್ಲ ಇತ್ತು ಕೆಲವರದೆಲ್ಲ, ಏನಂತಿದ್ವಿ ನೀವು ಮಾವನವರಿಗೆ ಇಲ್ಲ ಯಾರಿಗಾದರೂ ಕೊಡಿ ಗೊತ್ತಿದ್ದವರಿಗೆ ಅಂತೇಳಿ. ಹಾಗೆ ನಾನು ಕೊಡುವುದನ್ನು ಯಾವುದು ಕೂಡ ನಮ್ಮ ಮನೆಯಿಂದ ನಾವು ಕೊಡ್ತೇನಲ್ಲ, ಅದನ್ನು ನಾನು ತೋರಿಸೋದು ತುಂಬ ಕಡಿಮೆ ಗೈಸ್. ಹಾಗೆ ಎಲ್ಲರಿಗೂ ನಾವು ತರಕಾರಿ ಕೊಟ್ಟಿದ್ದೇವೆ ಆದದ್ದನ್ನು. ಹಾಗೆ ನನಗೆ ಯಾರು ಒಂದು ಹತ್ತಿರ ಇದ್ದಾರೆ ಅವರಿಗೆಲ್ಲ ಕೊಟ್ಟಿದ್ದೇನೆ ಆಯಿತಾ. ಹಾಗೆ ತೋರಿಸೋದಿಲ್ಲ ಅಷ್ಟೇ. ಮತ್ತು ನಾವೇ ಇಷ್ಟೆಲ್ಲ ಸಿಕ್ಕುವಾಗ ನಾವೇ ತಿಂತೇವಾ? ನಮ್ಮ ಮನೆಯಲ್ಲಿ ಬೆಂಡೆಕಾಯಿ ಎಷ್ಟು ಹಾಕಿ ಎಲ್ಲ ಕೊಡ್ತೇನೆ ನಾನು, ಹಾಗೆಲ್ಲ ಇಟ್ಕೊಳ್ಳೋದಿಲ್ಲ. ಒಬ್ಬರು ತಿನ್ನಲಿಕ್ಕೆ ಎಂಥ ರಕ್ಕಸಿಯ ಮಾರಿ. ನಾನು ಒಬ್ಬಳೇ ತಿನ್ನು ತರಕಾರಿ ಎಲ್ಲ, ಅಮ್ಮ ತಿನ್ನುವುದಿಲ್ಲ. ನನ್ನ ಬಟ್ಟೆ ಒಗಿಲಿಕ್ಕೆ ಅಲ್ಲಿ ಉಂಟು, ಹೋಗಬೇಕು ಬಯಸಿ ಬಾಗಿಲು ಹಾಕೊಳ್ಳಿ. ಹೋಗುವ. ಪಿಂಕಿಗೆ ಒಂದು ಕಾಲ್ ಮಾಡಿದ್ದೆ, ಅವಳಿಗೆ ನಿನ್ನೆ ಹುಷಾರಿದ್ದಿಲ್ಲ, ಆದರೆ ಈಗ ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ. ಮತ್ತೆ ಹೋಗಿ ನೋಡಿ ಬರುವ ಹೇಗಿದ್ದಾಳೆ ಅಂತೇಳಿ. ಹಾಗೆ ಜಾತ್ರೆಗೆ ಕೂಡ ಬರಲಿಲ್ಲ ಅವಳು, ನೋಡಿರ್ಬೋದು. ಈಗ ಅಮ್ಮ ಕೂತ್ಕೊಂಡಿದ್ದಾರೆ ಇಲ್ಲಿ. ಏತು KG ಕೋಳಿ? ಎಲ್ಲಿಯಾವ ತಪ್ಪ ಹಂಗೆ ಹೀರೆ ಕೊಡ್ತೀಗತ್ತ ಎಲ್ಲಿ ಯಾವ ಒಂದು ಕಪ್ಪುದೆಲ್ಲ ಕೆಲವು ತೆಟ್ಟಿದ್ದೀವಿ ಅಂದನ್ನೆಲ್ಲ ಹಾಕಿಲ್ಲ ನಾವು ಎತ್ಗೆ ಎಲ್ಲ ಕಮ್ಮಿ ನಾನು ದೈನದು ಕೊಡು ಅಂದರೆ ಹಿರೇ ಟಿಪ್ಪು ಇನಿ ಎಂದು ಕೊಣವೇರು ಪೂರ. ಹಾಗೆ ಅದನ್ನೊಂದು ತರಿಸಿ ಇಡ್ತೇನೆ ನಾನು. ಆಮೇಲೆ ನಾನೀಗ ಬಟ್ಟೆ ಹೋಗಿ ಬರ್ತೇನೆ ಗೈಸು. ಹಾಂ ಕಾಸಲ ಕೊರಿಯರುಂಗ ಏತು ಅಮ್ಮ ಏತು ನೀತಿಜಿ ತರ ಇಡ್ತೇನೆ ಅಂತ. ಹಾಂ ₹100 ಮುಡ ಕೊದ್ದು ಅಲ್ಲ ಕೋರಿನ ಅಂದೆ ಬಯ್ಯಾರು ಅಂದು ಮಾಮಿ ಹೋಗ್ಬೇಡಿ ಮಾಮಿ ಹೇಳ್ತು ಕಡಪಾವಣಿ ఒక ఆరు పూజకు ఒప్పునా బొక్క నీకు ఆయనకి ఏంటి అనుకోండి అని పుణ్యానికి గడపండి ఏంటి పుణ్యానికి గడపవచ్చు అని నాకు నాలుగు అంటావు దర్శనాన్నక అవి దుమ్ముకోరి కడుతుకోరి అవి అరుండ కొడుకున్నాను ఏంటి వాళ్ళ అమ్ముతారు అమ్మ గడపది అరుండ కొరి దడపది. ಹಾಗೆ ನಾವು ವರ್ಷ ಕೂಡ ಯಾರತ್ತಾದ್ರೂ ಕೊಡುದು ಹೋಗೋವರ ಹತ್ರ. ನಮ್ಮ ಮನೆಯಲ್ಲಿ ಯಾರು ಹುಡುಗರಿಲ್ಲಲ್ಲ. ಅಂದೇ ಬಾಲೆ ಇತ್ತು ಗಡಪದ್ದು. ನೀ ಹೋಗ್ತದ ಬಾಲೆ ಹೆಂಗೆ ನೆನಪುಂಡು ಲೇಟ್ ಆತಿನ ಬಂದಾಗ ಇಜ್ಜಿ ಕಡಪಾಯರ ಬೋತೆ ಕೋರಿ ಬಾಲೆ ಆ ವ್ಲಾಗ್ ಉಂಟಾಯ್ತಾ. ಚಿಂಚು ಬರಲೇ ಇಲ್ಲ, ಲೇಟ್ ಆಗಿತ್ತು. ಮತ್ತೆ ಅಮ್ಮನಿಗೆ ಹುಷಾರಿರ್ಲಿಲ್ಲ. ನಾನು ಮತ್ತೆ ಚಿಂಚು ಸೇರಿ ಪದಾರ್ಥ ಮಾಡಿದ್ದಾಯ್ತಾ. ಅವನು ಸ್ಕಿನ್ ಔಟ್ ಎಲ್ಲ ಮಾಡಿ ಕೊಟ್ಟಿದ್ದ, ಅದರಲ್ಲೆಲ್ಲ ಭಯಂಕರ ಹುಷಾರಿದ್ದ ನಾವು. ಹಾಗೆ ಗೈಸ್ ನೋಡಿ, ಅಮ್ಮ ಗುಂಡೆಯಲ್ಲಿ ಮಲಗಿದ್ದಾನಂತೇಳಿ ಈಗ ಕಲ್ಲಿನ ಇಡೆಯಲ್ಲಿ ಅದುಂಟಲ್ಲ ಗೈಸ್, ಬಿಸಿಲಿಗೆ ಕೂತ್ಕೊಳ್ಳಿಕ್ಕಾಗುತ್ತಲ್ಲ ಬೆಕ್ಕುಗಳಲ್ಲಿ. ನಾನು ಎಂತ ಗೊತ್ತಾ, ತುಂಬ ಬೆಂಡೆಕಾಯಿ ಸಿಕ್ಕಿದೆ ನೋಡಿದ್ರಲ್ಲ, ಅದನ್ನು ಸುಮ್ಮನೆ ಡೈಲಿ ಏನಾದರೂ ಒಂದು ಮಾಡಬೇಕು. ಹಾಗೆ ಈಗ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಒಂದು ಪಲ್ಯ ಮಾಡುವ ಅಂತ ಒಳ್ಳೆದಾಗ್ತದೆ. ಹಾಗೆ ನಮ್ಮ ಒಂದು 2 ಬೇವು ಸೊಪ್ಪಿನ ಅಮೂಲ್ಯವಾದ ಗಿಡಗಳುಂಟು, ಎಳ್ನೀರು ಗಿಡ ಇದೇ ಇರೋದು ನಮ್ಮ ಮನೆಯಿದೆ. ಹಾಗೆಯೇ 1-2 ಎಲೆಗೊಂಡು ಹೋಗುವ ಅಂತ ಬಂದೆ. ಈಗ
ಈಗ ಅಮ್ಮ ನೋಡಿದರೆ ಬೈತಾರೆ ಅವರು, ಅಂದರೆ ಅದು ಎಲ್ಲಿ ಈ ಗಿಡ ಸಣ್ಣ ಇರುತ್ತಲ್ಲ ಹಾಗೆ ತೆಗಿಲಿಕ್ಕೆ ಬಿಡೋದಿಲ್ಲ ಅವರು. ಈಗ ಮಾಡುವ, ಕಟ್ಟೆಲ್ಲ ಮಾಡಿ ಇಟ್ಟಾಯಿತು ಬೆಂಡೆಕಾಯಿ, ಅದನ್ನು ಈಗ ಒಂದು ಪಲ್ಯ ಥರ ಮಾಡುವ. ಯಾಕಂದರೆ ಖಾಲಿ ನನಗೆ ಮಾತ್ರ, ಅಮ್ಮನಿಗೀಗ ಈಗ ಮಧ್ಯಾಹ್ನಕ್ಕೆ ಮಾತ್ರ ಒನ್ ಟೈಮ್, ಈಗ ನೈಟ್ ಮತ್ತು ಕೋಳಿ ಮಾಡಲಿಕ್ಕೆ ಉಂಟಲ್ವಾ, ಅದು ಹೇಳಿದೆ ನಾನು ಮಾರಿ ಪೂಜೆದು. ಹಾಗಾಗಿ ಒಂದು ಕಷಾಯ ಮೊನ್ನೆದು ದಿನ ಬಿಸಿ ಮಾಡಿ ಕುಡಿಯೋದು ಅಮ್ಮ. ಈಗ ಹಾಲು ನೋಡಿರ್ಬೋದು, ಇಲ್ಲದಿದ್ದರೆ ನೋಡಿ ಅದು ಎಂಥ ಕಷಾಯ ಏನಂತೇಳಿ. ಹಾಗೆ ನಮ್ಮ ಚಾನಲಲ್ಲಿ ಡೈಲಿ ಲಾಗ್ ಬರ್ತದೆ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡೈಲಿ ಎಂಥದೋ ಒಂದು ವೀಡಿಯೋ ಬರ್ತದೆ ಇರ್ತದೆ, ಡೈಲಿ ಲಾಗ್, ರಿಯಲ್ ಲೈಫ್ ಏನು ನಡೀತದೆ ಅದನ್ನು ಬ್ಲಾಗಾಗಿ ತೋರಿಸ್ತಾ ಇದ್ದೇನೆ. ಹಾಗೆ ಈಗ ಕಟ್ಟೆಲ್ಲ ಮಾಡಿ ಆಲೂಗಡ್ಡೆ ಕಟ್ಟಾಯಿತು, ಮತ್ತು ಇಷ್ಟೇ ಬೇಕಾದದ್ದು ಮಾಡುವಾಗ ತೋರಿಸ್ತೇನೆ, ನಾನು ಕಟ್ ಮಾಡ್ಕೊಳ್ತೇನೆ. ಏನ ಬತ್ತಿಂದಾನ ಬೇ ಮನಗಿದ್ದ ಮರೆಯಲ್ಲಿ ಡಾಡಿಪ್ಪ ಡಾಡಿ ಬಚ್ಚಿನಿ ಇವಳೆ ಬಾ ಹಸಿವಾಗುವಾಗ ಬರುದು ಮಾರಿ ಇವನು ಬಂದು ನನ್ನನ್ನು ನೋಡುದು. ಮತ್ತು ಏನ ಬೆಕ್ಕು ಕರೆಯುವಾಗ ಉಂಟಲ್ಲ ಗೈಸ್, ಮ್ಯಾವ್ ಮ್ಯಾವ್ ಅಂತ ಕರೆಯುವಾಗ ನನಗೆ ಅದು ಕರೆಯುವಾಗ ದೊಡ್ಡ ಸ್ವರದಲ್ಲಿ ಕರೆಯುವುದು ಒಂಥರ ಫೀಲ್ ಆಗ್ತದೆ, ಅಮ್ಮ ಅಮ್ಮ ಅಂತ ಕರೆದಾಗಿ, ಅಮ್ಮ 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 ಅಲ್ಲ. ಇವನಾಗಿ ಕರೀದು ಮೇ ಮೇ ಅಂತೇಳಿ. ಗೈಸ್ ಎಲ್ಲ ಕಟಿಂಗ್ ಆಯಿತು ನೋಡಿ. ಒಂದು ಆಲೂಗಡ್ಡೆ ಮತ್ತು ಈಗ ತಂದ ಒಂದು ಕರಿಬೇವಿನ ಸೊಪ್ಪು, ಒಂದು ಕಾಯಿಮೆಣಸು, ಒಂದು ನೀರುಳ್ಳಿ, ಮತ್ತೊಂದು ಸ್ವಲ್ಪ ಇದು ಬೆಳ್ಳುಳ್ಳಿ, ಆಮೇಲೆ ನಮ್ಮ ಬೆಂಡೆಕಾಯಿ, ಇಷ್ಟು. ಈಗ ನಾವು ಇದರದೊಂದು ಒಂದು ಪಲ್ಯ ಮಾಡುವ. ಮತ್ತು ಸ್ವಲ್ಪ ಜೀರಿಗೆ ಬೇಕು ಒಗ್ಗರಣೆಗೆ ಕೊಡಲಿಕ್ಕೆ. ಹಾಗೆ ಮತ್ತೆ ಪೌಡ್ರ್ ಹಾಕೋದು ಆಯಿತಾ, ಎಲ್ಲ ಪೌಡ್ರ್ ಅಲ್ಲ, ಗರಂ ಮಸಾಲ ಮತ್ತು ಜೀರಾ ಪೌಡರ್ ಅಂತೆಲ್ಲ, ಕೊರಿಯಂಡರ್ ಅದೆಲ್ಲ ಪೌಡ್ರೆಲ್ಲ ಉಂಟಲ್ಲ ಅದೆಲ್ಲ ಹಾಕಿ ಒಂದು ಪಲ್ಯ ಮಾಡುವ. ಮೊದಲು ಆಲೂಗಡ್ಡೆ ಬೇಯಿಸೋದು, ಆಮೇಲೆ ಇದು ಬೇಗ ಬೇಯ್ತದೆ ಬೆಂಡೆಕಾಯಿ. ಆಗ್ತಾ ಉಂಟು ಈ ಬಿಸಿಲಿಗೆ ಕರೆಂಟ್ ಕೂಡ ತೆಗೆದಿದ್ದಾರೆ. ಇಂಥದ್ದೊಂದು ಮಾಡ್ತಾ ಇದ್ದೇನೆ, ಎಂಥದ್ದೊಂದಲ್ಲ, ಈಗ ಬೇಯ್ತಾ ಉಂಟು. ಅಂದರೆ ನೀರು ಹಾಕಲಿಕ್ಕಿಲ್ಲ ಆಯಿತಾ, ಹಾಗೆ ಒಳ್ಳೇದಾಗ್ತದೆ. ಈ ನೀರು ಹಾಕಿದ ಕೂಡಲೇ ಉಂಟಲ್ಲ ಬೆಂಡೆಕಾಯಿ ಒಂಥರ ಆಗೋದು. ಮೊನ್ನೆ ಒಂದ್ಸಲ ಮಾಡಿದ್ದೆ, ಅದಕ್ಕೆ ನೀರು ಹಾಕದೆ ಮಾಡಿದ್ರೆ ಒಳ್ಳೇದಾಗ್ತದೆ. ಮತ್ತು ಅಮ್ಮನಿಗೆ ಅಂತ ತೋರಿಸ್ಲಿಲ್ಲ ನಾನು, ಅಮ್ಮನಿಗೆ ಸ್ವಲ್ಪ ಅಲಸಂಡೆ ಇತ್ತಲ್ಲ ಸಿಕ್ಕಿತ್ತಲ್ಲ, ಅದನ್ನೊಂದು ಪಲ್ಯ ಇದೆ ಇದು ಅಮ್ಮನಿಗೆ. ಅಮ್ಮ ಬೆಂಡೆಕಾಯಿ ತಿನ್ನೋದಿಲ್ಲ, ಅವರಿಗೆ ಶೀತ ಆಗ್ತದೆ. ಈ ಊಟ ಈಗ ಮಾಡಿದ ಆಲೂಗಡ್ಡೆ ಮತ್ತು ಇದರ ಒಂದು ಪಲ್ಯ ಮತ್ತು ನಿನ್ನೆ ಸಾರು, ಇದು ಇವತ್ತಿನ ಊಟ. ಈಗ ಅಮ್ಮನವರು ಪೂಜೆ ಮಾಡಿಕೊಳ್ಳೋದು. ಅವರಿಗೆ ಬೇಡ ಬೇಡ ಅಂತ ಹೇಳಿದ್ರು ಅದನ್ನು ಬಿಸಿ ನೀರಲ್ಲಿ ಬೇಯಿಸಿ ಉಪ್ಪುಣಿಸಿ ಮಾಡೋದು, ಯಾಕಂದರೆ ಹೇಳಿದರೆ ಅವರಿಗೆ ಶೀತ ಆಗ್ತದಲ್ಲ, ಅದಕ್ಕೆ. 5 ಗಂಟೆ 4 ಆಯಿತು. ಎಂತ ಗೊತ್ತಾ, ನಾನು ಆವಾಗ ಹೇಳಿದೆಲ್ಲ ಕೋಳಿ ತರಿಸ್ಬೇಕಂತ. ಹಾಗೆ ಕೋಳಿ ಅಂಗಡಿಯವರಿಗೆ ಕಾಲ್ ಮಾಡಿ ಹೇಳಿದೆ, 460 rupees ಅಂತೆ. ಹಾಗೆ ಈಗ ರಿಕ್ಷಾದಲ್ಲಿ ಬರುತ್ತೆ, ನನ್ನ ಮಾಮಿದ್ದು ಕೂಡ ಒಟ್ಟಿಗೆ ಬರುತ್ತೆ, ಸಣ್ಣ ಮಾಮಿದ್ದು. ತಗೊಂಡು ಮತ್ತೆ ಅದನ್ನು ಕೊಡ್ಬೇಕು, ಯಾರ ಹತ್ರ ಕೊಡೋದು, ನಮ್ಮ ಮಾಮ ಹತ್ರ ಕೊಡ್ಬೇಕು, ಅಂದರೆ ಅರುಣನ ಅಮ್ಮನ ಹತ್ರ. ಮತ್ತು ನನ್ನ ಮಾಮಿ ಇದು ಪ್ಲ್ಯಾನ್ ಉಂಟು, ಅಲ್ಲಿಗೆ ಹೋಗುವುದು ಹಾಗೆ ಹೀಗೆ ಅಂತ. ಅದು ಗೊತ್ತಿಲ್ಲ, ಮತ್ತೆ ಹೋದರೆ ಗೊತ್ತಾಗ್ತದೆ ನಿಮಗೆ ಕೂಡ. ಪೂಜೆ ಏನೋ ಉಂಟಂತೆ ಅಲ್ಲಿ. ಕೋಳಿ ಬರ್ತದೆ, ನನಗೆ ನಿಜವಾಗ್ಲೂ ಬೇಜಾರಾಗ್ತದೆ ಆಯಿತಾ, ಪಾಪ ಅದನ್ನು ಇಡುದಂತೆ. ಮತ್ತು ಸಣ್ಣದಿರುವಾಗ ಗೊತ್ತಾಗ್ತಿರ್ಲಿಲ್ಲ, ಈಗ ಬೇಜಾರಾಗ್ತದೆ ಸಾಯಿಸುವಾಗೆಲ್ಲ. నీకు అంగడి వేరాన్ పొడి ఓరిది అంగడి ఏడుది అంగడి ఎవో యాను బులిపే ఏడును బుడ్లేదు సత్యం ಉಳ್ಪೆಣ್ಣ ಅಂಗಡಿನ ಕೊಂಡು ಇದಾಗಿ ಅಂಚಿನ ಅಂಗಡಿ ಬಿಡ್ತೀನಿ. ಅಂಗಡಿ ನಿಜವಾಗ್ಲೂ ಗೈಸ್ ನೋಡಿ, ಹೇಳುವಾಗ ಸಣ್ಣ ಕಣ್ಣಿಗೆ ಕೆಂಪಾಯಿತು. ನನಗೆ ಆಗೋದಿಲ್ಲ ಅದೆಲ್ಲ. ನನಗೆ ಆ ಕುರಿಯನ್ನೆಲ್ಲ ಕಟ್ಟಿಡ್ತಾರಲ್ಲ ಹೊರಗಡೆ, ಎಷ್ಟು ಬೇಜಾರಾಗ್ತದಂತೆ. ಬಾ ದುಃಖ ಬರ್ತದೆ ಅದೆಲ್ಲ. ಅಂಥದ್ದು ಮೂವಿಯೆಲ್ಲ ನೋಡುವಾಗ ಕೂಗ್ತಾ ಇರ್ತೇನೆ ನಾನು. ಸ್ವಲ್ಪ ಎಮೋಷ್ನಲ್ ಜನ ಪ್ರಾಣಿಗಳ ವಿಷಯದಲ್ಲಿ. ಈಗ ಇವನನ್ನು ಕೂಡ ಹಾಗೆ ಎಲ್ಲ ಎತ್ಕೊಂಡು ಬಂದದ್ದು ಬಾಣಿಯಿಂದ.
ಇದೆಲ್ಲ ಬೇಜಾರು ತುಂಬ. ನಾನು ಬೇಕಾದ್ರೆ ನನ್ನನ್ನು ಎಷ್ಟು ಯಾಕೆ ನಮ್ಮ ಈಗ ಅಮ್ಮನ ಹೆಲ್ತಿಗೆ ಕೆಲವರೆಲ್ಲ ಹೇಳ್ತಾರೆ ಕ್ಯಾಟ್ ಬಿಸಾಡಿ ಬಿಸಾಡಿ, ಎಂತ ಬಿಸಾಡೋದು ಮಾರ, ಅದು ನಮ್ಮ ಒಂದು ಮನೆಯ ಮಕ್ಕಳು ಬಿಸಾಡಿ ಅಂತ ಹೇಳಿದರೆ. ಕೋಳಿ ಒಂದು ಮಾಮಿದ್ದು ಒಂದು ನಮ್ಮದು. ಅಮ್ಮನವರು ಸಣ್ಣದಿಂದ ಇರುವಾಗಲೇ ಈ ಒಂದು ಕಲ್ಚರ್ ನಡೀತಾ ಉಂಟು. ಹಾಗೆ ಬಲಿ ಕೊಡೋದು, ಕೆಲವು ಕಡೆ ಕುರಿ ಎಲ್ಲ ಬಲಿ ಕೊಡ್ತಾರ ಅಂತ, ಮೊದಲು ಮನುಷ್ಯರನ್ನು ಕೊಡ್ತಾ ಇದ್ರಾಗಿರಬೇಕು, ಮತ್ತು ಕಾಲಕ್ರಮೇಣ ಅದು ಪ್ರಾಣಿಗಳಾಯ್ತಾ ಅಂತ. ನೀರು ದೀಪಿದಾರ ಈಗ ಎಲ್ಲ ಬಂದರು ನೋಡ್ಲಿಕ್ಕೆ ಎಂತ ಮಕ್ಕಳು ಬರ್ತೀನಿ ತಿನ್ನೊಳ್ಳಿ ಉಂಡು ಒಂದೊಂದು ತಿನ್ನೋದು ಉಂಡು ತಿನ್ನೊಳ್ಳಿ ಉಂಟು. ಗೈಸ್ 6 ಗಂಟೆ ಆಗ್ತಾ ಬಂತು. ಹಾಗೆ ನಾನು ಈಗ ಹೋಗಲ್ಲ, ಕೋಳಿ ಕಟ್ ಮಾಡ್ಲಿಕ್ಕೆ ಅವರು ಹೋಗ್ತಾರೆ, ಅಂದರೆ ಅರುಣನ ಅಪ್ಪ ಎಲ್ಲ ಹೋಗಲ್ಲ ಎಲ್ಲ ಹಾಕಿದ್ದೇನೆ. ಮತ್ತು ಇದು ಒಂದಿಗೆ ಹಾಕ್ಲಿಕ್ಕೆ ಹಣ, ಇದನ್ನು ಅವರ ಮನೆಗೆ ಕೊಟ್ಟು ಬರುವ ಅಂತೇಳಿ. 5 ಗಂಟೆ 9:15 ಕಳೀತು. ಈಗ ನಮ್ಮ ಮಾಮಿಯವರು ಹೋದ್ರೆ, ಈಗ ನಾನು ಹೋಗಲಿಲ್ಲ. ತುಂಬ ವೆದರ್ ಒಂದು ಎಂತ ಹೇಳೋದು ಸರಿ ಇಲ್ಲದಾಗೆ ಉಂಟು, ಅಂದರೆ ಮಳೆ ಬರುದಾ ಮತ್ತೆ ಬರುದಿಲ್ವಾ ಆ ರೀತಿ ಉಂಟು. ಈಗ ನಾವು ಊಟ ಮಾಡುವ ಅಂತ, ಯಾಕಂದರೆ ಈಗ ಕೋಳಿ ಬರುವಾಗ ಹೇಗೂ ಲೇಟ್ ಆಗ್ಬೋದು, 10-11 ಆಗ್ಬೋದು ಅಂತ ಆಗ್ತದೆ. ಅದನ್ನ ಇನ್ನು ಪದಾರ್ಥ ಮಾಡಿ ಒಣಗುದಲ್ಲ, ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡುದು ಅಂತ ಡಿಸೈಡ್ ಮಾಡಿದ್ದೇವೆ. ಹಾಗೆ ಈಗ ಊಟ ಮಾಡುವಂತ. ಊಟ ಮಾಡಲಿಕ್ಕೆ ನೀವು ನೋಡಿರ್ಬೋದು ಬೆಂಡೆಕಾಯಿದು ಪದಾರ್ಥ ಮಾಡಿದ್ದೆಲ್ಲ. ಈಗ ಏನಾದರೂ ಮಾಡುವ ಅಂತ ಹೇಳಿ, ಹಪ್ಪಳವನ್ನು ಕಾಯಿಸುವ ಅಂತ, ಊಟ ಮಾಡುವಂತ ಅಂತ. ಬಿಸಿ ನೀರು ಬೇಯ್ತಾ ಒಂದು ಇದರಲ್ಲಿ ಬಿಸಿ ನೀರು ಇಟ್ಟಿದೆ, ಒಂದು ಫ್ರೈ ಮಾಡಿ ಊಟ ಮಾಡುವ. 5 ಗಂಟೆ 10 ಆಯ್ತು ಆಯಿತಾ, 10 ಕಳೀತು. ನಮ್ದು ಊಟ ಎಲ್ಲ ಆಯಿತು. ಅದು ನೋಡಿ ನಾನು ಮಲ್ಕೊಳ್ಳುದ ಕೂತ್ಕೊಳ್ಳುದು ಅಂತ ಅವ್ರು ಮಲ್ಕೊಂಡಿದ್ದಾರೆ, ಅಲ್ಲಿ ಮಲ್ಕೊಂಡಿದ್ದಾರೆ. ನಾನು ನೋಡುದು ಎಂತ ಮಾಡುದು ಅಂತ. ಮಲಗಿದ್ರೆ ಮತ್ತೆ ಎಚ್ಚರ ಆಗುದಿಲ್ಲ, ಅದೇ ಎಂತ ಮಾಡುವಂತ ತಲೆಗೆ ಗೊತ್ತಿಲ್ಲ. ನೋಡುವ ಅಮ್ಮ ಜಪ್ಪೋಡನ್ ಹಾಂ ಹೆಂಗೆ ಕೋರ್ಕೊಂಡು ಇರಗೈತೆ ಈಗ 11 ಆಯ್ತು. ಮಾಮಿ ಕೊಟ್ಟು ಹೋದ್ರು ಈಗ ಕೋಳಿ. ಇದನ್ನೊಂದು ಈಗ ಏನಾದರೂ ಮಾಡಬೇಕು. ಇದೊಂದು ತೊಳ್ಳು ದಿವಡ ಇಂಚಿನ ಅಂಚಿನ ದಿವಡ ಫ್ರಿಡ್ಜ್ ಕಟ್ಟದು ಎಲ್ಲ ತೋಳಿ ಜಾರ ಬೇಲೆಜ್ಜ ಓಕ. ಇದ್ರ ತಲೆ ಉಂಟಲ್ಲ ಗೈಸ್, ತಲೆಯಲ್ಲಿ ದೇವರಿಗೆ ಅದರ ಪದಾರ್ಥ ಮಾಡಿ ಎಲ್ಲ ಮಾರಿಯಮ್ಮನಿಗೆ ಬಡಿಸ್ತಾರೆ. ಹಾಗೆ ಇದು ಕೊಡೋದು. ಈ ಊರಿನ ಪ್ರತಿಯೊಬ್ಬರು ಕೂಡ ಸಣ್ಣ ಆದರೂ ಕೋಳಿ ಕೊಡ್ತಾರೆ, ಸಂಪ್ರದಾಯ ಮೊದಲಿಂದ ಬಂದಂಥದ್ದು. ಹಾಗೆ ನಾನೀಗ ಅಮ್ಮ ಹೇಳಿದ್ರು ಹಾಗೆ ಇಡೋದು ಬೇಡ, ಇದೊಂದು ಇದೆಲ್ಲ ತೆಗೆದು ಇಡಿ ಅಂತೇಳಿ. 11 ಆಯ್ತಾಯ್ತಾ ಗಂಟೆ ನಿಜವಾಗಿ ತಂಗೆ ಸ್ವಲ್ಪ ಮಾಡು. ನಿಜವಾಗಿ ನಾನು ಹೋಗೋವಳು, ಆ ಮಾಮಿ ಈಗ ಹೋಗಿದ್ರಲ್ಲ, ನಾನು ಹೋಗೋವಳು. ಮತ್ತು ಮಳೆ ಬರ್ತಾ ಉಂಟು ಅಂತೇಳಿ ನಾನು ಹೋಗಲಿಲ್ಲ, ಅಮ್ಮ ಒಬ್ಬರೇ ಅಂತ. ನಾನು ಕ್ಲಿಪ್ ಇಲ್ಲಿ ಹಾಕಿದ್ದೀನಿ ನೋಡಿ, ನಾನು ನೋಡುದು ಇದು ಎಂತ ಮಾರಿ ಬೇಸ್ ನೋಡಿ. ಇದೆಲ್ಲ ತೆಗ್ದಾಯ್ತು, ಇದರ ಪುಕ್ಕ ಎಲ್ಲ ಸುಯಿ ಅಂತ ಹೇಳ್ತೇವಲ್ಲ ನಾವು, ತೆಗ್ದಾಯ್ತು. ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ, ಕಟ್ ಮಾಡಲಿಲ್ಲ, ಹಾಗೆ ಇಟ್ಟಿದ್ದೇನೆ. ನಾಳೆ ನೋಡು, ನಾಳೆ ಪದಾರ್ಥ ಎಲ್ಲ ನಾಳೆ ಮಾಡೋದು. ಅಮ್ಮ ಮಲಗಿದಾರಲ್ಲ, ಇದನ್ನು ಈಗ ಜಾಗ್ರತೆಯಾಗಿ ತೆಗೆದಿರ್ಬೇಕು, ನಾಯಿಗೆ ಬೆಕ್ಕಿಗೆಲ್ಲ ಸಿಗಬಾರ್ದು, ನಾಳೆ ಬಿಸಾಡ್ಬೇಕು. ಅಮ್ಮ ಮಲಗಿದ್ದಾರೆ ಗೈಸ್. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿ ತನಕ ಇಡ್ತೇನೆ. ನಿಜವಾಗಿ ನಾನು ಕೂಡ ಹೋಗ್ಲಿಕ್ಕಿತ್ತು, ಹೋದರೆ ಒಂದು ವಿಡಿಯೋ ಆಗ್ತಿತ್ತು ನನಗೆ. ಪರವಾಗಿಲ್ಲ, ಸಿಗೋಣ ಗೈಸ್. ನಾಳೆ ಪದಾರ್ಥ ಎಲ್ಲ ನಾಳೆ ಮಾಡೋದು. ನೀವು ನಾಳಿನ ಬ್ಲಾಗಲ್ಲಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್.